ನಮಸ್ಕಾರ ಸ್ನೇಹಿತರೆ, ರೈಲ್ವೆ ಸ್ಟೇಷನ್ ಮೆಟ್ಲು ಇಳಿತಾ ಇದ್ದೀವಿ. ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ ಸ್ನೇಹಿತರೆ. ಟ್ರೈನ್ ಹತ್ಕೊಂಡು ನಾವು ಹೋಗ್ತಾ ಇದ್ದೀವಿ. ನಾವು ಬೆಳಗ್ಗೆ 7:30 ಟ್ರೈನು. ಸೊ ಹತ್ಕೊಂಡು ಹೊರಟಿದ್ದೀವಿ. ಒಳ್ಳೆ ಲೊಕೇಶನು, ಒಳ್ಳೆ ಪ್ಲೇಸಸ್ಸು. ನಾವು ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಮದ್ದೂರಿಂದ ಬೆಂಗಳೂರಿಗೆ ಹೋಗ್ತಾ ಇರೋದು. ಮುಂದೆ ಹೇಳ್ತೀನಿ ಸ್ನೇಹಿತರೆ. ಟ್ರೈನಲ್ಲಿ ಕೂಡ ಅಷ್ಟೇನು ರಶ್ ಇರಲಿಲ್ಲ, ಆರಾಮಾಗಿ ಹೋದೆ ಸ್ನೇಹಿತರೆ. ಒಳ್ಳೆ ಗಾಳಿ ಬೆಳಕು, ಒಳ್ಳೆ AC. ಹಾಗೆ ರೈಲ್ವೆ ಸ್ಟೇಷನಿಂದ ಮುಂದೆ ಹೋಗಿ ಸ್ನೇಹಿತನ ಭೇಟಿಯಾದೆ ಬೆಂಗಳೂರಲ್ಲಿ. ಸ್ನೇಹಿತನ ಜೊತೆ ನಾನು ಇಬ್ಬರೂ ಫೋನ್ ತೊಗೊಳ್ಳೋದಕ್ಕೆ ಹೋಗಿದ್ವಿ ಸ್ನೇಹಿತರೆ. ಸೊ ಇಬ್ಬರು ಹೋಗ್ತಾ ಇದ್ವಿ. ರಾಜರಾಜೇಶ್ವರಿ ಗೇಟು ನೋಡ್ತಾ ಇದ್ದೀರಾ, ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತಿದ್ವಿ. ಹೀಗೆ ಮಧ್ಯೆ ಒಳ್ಳೊಳ್ಳೆ ವ್ಯೂಸ್ ಇತ್ತು, ಅವೆಲ್ಲ ಕ್ಯಾಚ್ ಮಾಡ್ಕೊಂಡು ಹೋದೆ ಸ್ನೇಹಿತರೆ. ಸಕ್ಕದಾಗಿತ್ತು. ಸುಮಾರು 5-6 ವರ್ಷ ಆಗಿತ್ತು ಬೆಂಗಳೂರಿಗೆ ಹೋಗಿ. ಈಗಿರೋದಕ್ಕೂ ಆಗಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನಾಯಿಂಡಳ್ಳಿ ಬಿಟ್ಟು ನಾವು ಹೊರಟ್ವಿ ಸ್ನೇಹಿತರೆ. ಸಕ್ಕದಾಯಿತು. ಈ ಪ್ಲೇಸ್ಗೆ ನಾವು ಬಂದ ತಕ್ಷಣ ಸ್ನೇಹಿತರೆ, ನಾನು ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಈ ಮರಗಳು ಇದೆ ಅಲ್ವಾ ನೋಡಿ, ಈ ಜಾಗಕ್ಕೆ ಬಂದ ತಕ್ಷಣ ಫುಲ್ AC ಇದ್ದೀವಿ ಅನ್ನೋ ಫೀಲ್ ಆಗುತ್ತೆ ಸ್ನೇಹಿತರೆ. ಸಖತ್ತು ಕೂಲಿಂಗ್ ಫೇಸು ಸ್ನೇಹಿತರೆ. ಅಷ್ಟು ಬಿಸಿಲಿದ್ರು ಇಲ್ಲಿ ತುಂಬ ಕೂಲ್ ಆಗ್ತಾಯಿತ್ತು, AC ಥರ. ಅದರಿಂದ ಈ ವಿಡಿಯೋ ನಾನು ಹಾಕಿರೋದು ಸ್ನೇಹಿತರೆ. ನೋಡಿ, ಸುತ್ತ ಮರಗಳಿದೆ, ಹೆಂಗಿದೆ, ಸೂಪರ್ ಅಂತಲೇ ಹೇಳ್ಬೋದು. ಇಂಥ ಬಿಸಿಲಲ್ಲೂ ಇಷ್ಟು ಕೋಲ್ಡ್ ಆಗಿದೆ ಈ ಮರಗಳು ಬೆಳೆಸಿರೋದ್ರಿಂದ ಅಂತ ತುಂಬ ಖುಷಿ ಆಯಿತು. ಬೆಂಗಳೂರಲ್ಲಿ ಮರ ಇರೋದೇ ಅಪರೂಪ, ಅಂಥದ್ರಲ್ಲಿ ಇಷ್ಟು ಮರಗಳು ಬೆಳೆಸಿ ಒಂದೊಳ್ಳೆ ಕೆಲಸ ಮಾಡಿದ್ರು ಸ್ನೇಹಿತರೆ. ನೋಡಿ, ನಾವು ಮೆಜೆಸ್ಟಿಕ್ ಮೇನ್ ರೋಡ್ಗೆ ಅಟ್ಯಾಚ್ ಆಗಿಬಿಟ್ವಿ ಸ್ನೇಹಿತರೆ. ಈಗ ನಾವು ರಾಜಾಜಿನಗರದಲ್ಲಿ ಆನ್ ದ ವೇ ಇದ್ದೀವಿ ಸ್ನೇಹಿತರೆ. ಅಲ್ಲೇ ಮೊಬೈಲ್ ಶಾಪ್ ಹತ್ರ ಹೋಗಬೇಕಿತ್ತು, ಬಂದ್ವಿ ಸ್ನೇಹಿತರೆ. ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಹೋಗಿದ್ವಿ. ಸೊ ನೋಡಿ, ಇಲ್ಲಿ ಸಂಗೀತ ಇದೆ ಸ್ನೇಹಿತರೆ. ಮುಂದಕ್ಕೆ ಹೋದರೆ ಸ್ನೇಹಿತರೆ ಕಲರ್ಸ್ ಮೊಬೈಲ್ ಇದೆ, ಕೃಷ್ಣ ಟೆಲಿಕಾಮ್ ಇದೆ. ನಮ್ಮ ಫ್ರೆಂಡು ಇನ್ಸ್ಟಾಗ್ರಾಮಲ್ಲಿ ನೋಡಿ ಇನ್ಸ್ಪೈರ್ ಆಗಿ ಇಲ್ಲಿ ಹೋಗಬೇಕು ಅಂದ. ಸೊ ನನ್ನನ್ನು ಜೊತೆಯಲ್ಲಿ ಕರ್ಕೊಂಡು ಹೋದ ಸ್ನೇಹಿತರೆ. ಹೋದ ತಕ್ಷಣ ಬಾಗಿಲಾಗಿತ್ತು, ನೋಡ್ತಾ ಇದ್ದೀರಾ, ಕಲರ್ಸ್ ಮೊಬೈಲು. ಇದು ನೋಡೋದು ಕೃಷ್ಣ ಟೆಲಿಕಾಮ್ ಸ್ನೇಹಿತರೆ. ಒಂದು ರೌಂಡ್ ಒಳಗೆ ಹೋಗಿ ಬಂದು ಸ್ವಲ್ಪ ನಮಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಅದರಿಂದ ಪಕ್ಕದಲ್ಲಿರೋ ಕಲರ್ಸ್ ಮೊಬೈಲ್ಗೆ ಹೋಗಬೇಕು ಅಂದ್ಕೊಂಡು ಮತ್ತೆ ಸಂಗೀತ ಸ್ಟೋರಲ್ಲೂ ನಾವು ಒಂದು ವಿಸಿಟ್ ಕೊಟ್ವಿ. ಅಲ್ಲೂ ಸ್ಯಾಟಿಸ್ಫೈ ಆಗಲಿಲ್ಲ ಸ್ನೇಹಿತರೆ. ಸಖತ್ತಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು. ನೋಡಿ, ಕಲರ್ಸ್ ಮೊಬೈಲಲ್ಲಿ ಫೋನ್ ತೊಗೊಂಡ್ವಿ, ನಾನೊಂದು ಅವನೊಂದು. ನನ್ನ ಫ್ರೆಂಡ್ ಅವನು ಓಪೋ ಫೋನ್ ತೊಗೊಂಡ, ಅದಕ್ಕೆ ಬಡ್ಸ್ ಫ್ರೀ ಕೊಟ್ಟರು. ಲೋಕಲ್ ಒರಿಜಿನಲಾಗಿ ಗೊತ್ತಿಲ್ಲ, ಬಟ್ ನಾನು ರಿಯಲ್ಮಿ P4 Pro ಅಂತ ರೀಸೆಂಟಾಗಿ ಲಾಂಚ್ ಆಗಿರ್ತಕ್ಕಂಥ ಫೋನು. ಸೊ ಅನ್ಬಾಕ್ಸು ಆಗಿದೆ ನೋಡಿ. ತಗೊಂಡು ಫುಲ್ಲು ಖುಷಿಯಾಯಿತು. ಸ್ಕ್ರೀನ್ ಗಾರ್ಡು ಎಲ್ಲ ಹಾಕ್ಕೊಟ್ರು. ಸೊ ಸ್ಕ್ರೀನ್ ಗಾರ್ಡು, ಬ್ಯಾಕ್ ಕೇಸು ಏನೇನಿದೆ ಎಲ್ಲ ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೊಂಡ್ವಿ ಸ್ನೇಹಿತರೆ. ಹಾಗೆ ಇನ್ವಾಯ್ಸ್ ಕೂಡ ನಾವು ಕಲೆಕ್ಟ್ ಮಾಡ್ಕೊಂಡ್ವಿ. ಸೊ ಕಲೆಕ್ಟ್ ಮಾಡಿಕೊಂಡು ನಾವು ಎಲ್ಲ ಹೇಗಿದೆ ಎಲ್ಲ ಸ್ಪೆಸಿಫಿಕೇಷನ್ ಎಲ್ಲ ಚೆಕ್ ಮಾಡ್ಕೊಂಡು, ಹಾಗೆ ಸ್ಕ್ರೀನ್ ಗಾರ್ಡು ನನಗೆ ಕರ್ವ್ ಡಿಸ್ಪ್ಲೇ ಇರೋದ್ರಿಂದ UV ಗ್ಲಾಸ್ ಹಾಕಬೇಕು ಅಂದರು ಸ್ನೇಹಿತರೆ. ಅದಕ್ಕೂ ಚಾರ್ಜು ತಗೊಂಡ್ರು, ಬಟ್ ಯಾವುದೋ ಲೋಕಲ್ ಹಾಕ್ಬಿಟ್ರು ಸ್ನೇಹಿತರೆ. ತುಂಬ ಬೇಜಾರಾಯಿತು, UV ಗ್ಲಾಸ್ ಇಲ್ಲ ಅಂದ್ಬಿಟ್ಟು ಹಾಗೆ ಮಾಡಿದ್ರು. ನೋಡಿ, ಇದು ಏರ್ಬಡ್ಸು ಓಪನ್ ಮಾಡಿದೆ. CMF ಥರನೇ ಇದೆ, ಬಟ್ CMF ಬರ್ಡ ಅಥವಾ ಲೋಕಲ್ ಬರ್ಡ್ಸ ಅಂತ ನನಗಂತೂ ಗೊತ್ತಾಗಲಿಲ್ಲ ಸ್ನೇಹಿತರೆ. ಯಾವುದೋ ಫ್ರೀ ಕೊಡ್ತಿದ್ರಲ್ಲ ಅಂದ್ಬಿಟ್ಟು ನಾನು ಇಸ್ಕೊಂಡೆ ಸ್ನೇಹಿತರೆ. ರಿಯಲ್ಮಿ ಕೊಡೋಕೆ ಬಂದರು, ಬಟ್ ಇದನ್ನು ಕೊಟ್ಬಿಟ್ರು. ಇದು ಒಂದು ಸ್ವಲ್ಪ ಮೋಸ ಅಂತಲೇ ಅನ್ನಿಸ್ತು. ನೋಡಿ, ನನಗೆ UV ಗ್ಲಾಸ್ ಹಾಕ್ಬಿಟ್ಟು ಹೀಟ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ, ಬಟ್ ಲೋಕಲ್ ಗ್ಲಾಸ್ ಹಾಕಿದ್ರು. ನನಗೇನು ಸ್ಯಾಟಿಸ್ಫೈ ಆಗಲಿಲ್ಲ ಸ್ನೇಹಿತರೆ. ಇಲ್ಲಿ ಬಂದಮೇಲೆ ಸ್ನೇಹಿತರೆ ನೋಡ್ತಾ ಇದ್ದೀರಾ, ಸುಮಾರು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದೆ. ಪರ್ಚೇಸ್ ಮಾಡುವಾಗ 1 ಅವರ್ ವೆಯ್ಟ್ ಮಾಡಿದೆ. ತಗೊಂಡ್ವಿ ಸ್ನೇಹಿತರೆ. ಹೊರಗಡೆ ಬಂದ್ವಿ, ಯಾಕೋ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಆಗಲೇ ಇಲ್ಲ ಸ್ನೇಹಿತರೆ. ನನಗೇನು ಇನ್ಸ್ಟಾಗ್ರಾಮ್ ನೋಡಿಕೊಂಡು ಇಲ್ಲಿಗೆ ಹೋಗೋದು ವೇಸ್ಟ್ ಅಂತ ಅನಿಸುತ್ತೆ. ನಾನು ಸಜೆಸ್ಟ್ ಏನು ಮಾಡ್ತೀನಿ ಅಂದರೆ, ನೀವು ನಿಮ್ಮನೆ ಹತ್ರನೇ ಚೌಕಾಸಿ ಮಾಡಿ ಬೇಕಾದರೆ ತಗೊಳ್ಳಿ. ಈ ಥರ ಆನ್ಲೈನಲ್ಲೆಲ್ಲ ಈ ಥರ ಒಳ್ಳೊಳ್ಳೆ ಆಫರ್ ಕೊಡ್ತಾರೆ ಅಂದ್ಬಿಟ್ಟು ಯಾವ ಕಾರಣಕ್ಕೂ ಹೋಗಬೇಡಿ. ತುಂಬ ಸ್ಕ್ಯಾಮ್ ನಡೆಯುತ್ತೆ ಸ್ನೇಹಿತರೆ. ಆ ಸ್ಕ್ಯಾಮನ್ನ ನೋಡಬೇಕು ಅಂತಲೇ ನಾವು ಹೋದ್ವಿ. ಎಕ್ಸ್ಪೀರಿಯೆನ್ಸ್ ಆಯಿತು, ಪಕ್ಕಾ ಸ್ಕ್ಯಾಮು ಸ್ನೇಹಿತರೆ. ಆನ್ಲೈನಲ್ಲೇ ತಗೋತಾರೆ ಅಂದ್ಬಿಟ್ಟು ಇವರು ಈ ಥರ ಮಾಡ್ತಾರೆ ಸ್ನೇಹಿತರೆ. ಈ ಥರ ಮಾಡೋದು ತಪ್ಪು, ಬಟ್ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಉದ್ದೇಶಕ್ಕೇ ಈ ವಿಡಿಯೋ ಮಾಡೋಕ್ಕೋಸ್ಕರ ನಾನು ಅಲ್ಲಿ ಗಂಟ ಹೋಗಿ ಬಂದಿರೋದು ಸ್ನೇಹಿತರೆ. ಇಲ್ಲಿ ಆನ್ಲೈನಲ್ಲಿ ಪ್ರೈಸಲ್ಲೇ ಬೆಸ್ಟು ಕೊಡ್ತಾರೆ ಸ್ನೇಹಿತರೆ. ಇಲ್ಲೆಲ್ಲ ಮೋಸ ಅಂತಲೇ ಹೇಳ್ಬೋದು. ಅಲ್ಲಿಗೆ ದುಡ್ಡಿರುತ್ತೆ. ಯಾವುದೋ ಫೇಕು ಬರ್ಡ್ಸು ಫ್ರೀ ಅದು ಇದು ಅಂತ ಕೊಟ್ಬಿಟ್ಟು ಈ ಥರ ಮಾಡ್ತಾರೆ ಸ್ನೇಹಿತರೆ. ಹಾಗೆ ನಾವು ಹೊರಗಡೆ ಬಂದ್ವಿ. ಇಲ್ಲಿ ನೋಡ್ತಾ ಇದ್ದೀರಾ, ಒಳ್ಳೆ ಬ್ರಿಡ್ಜ್ ಕೆಳಗಡೆ ಎಲ್ಲ
ನಮ್ಮ ಮಹನೀಯರು ಅವರೆಲ್ಲ ಫೋಟೋ ಹಾಕಿ ದೇವಸ್ಥಾನ ಹಳೆಯದು ಸೂರ್ಯನ ಕಿರಣ ಬೀಳುತ್ತಲ್ಲ ಹಳೆ ದೇವಸ್ಥಾನ ಅಲ್ಲಿ ದಕ್ಷಿಣದಿಂದ ಅದು ಇದು ಸಂಕ್ರಾಂತಿಗೆ ಅದಕ್ಕೆ ಸೂರ್ಯನ ಲಿಂಗ ತಲೆ ಮೇಲೆ ಕಿರಣ ಬೀಳುತ್ತೆ. ಹಾಗೆ ಪಾರ್ಕು ಅಲ್ಲಿ ಹಿಂದೆಗಡೆ ಸೂಪರ್ ಅಂತಲೇ ಅನ್ಬೋದು. ಹಾಗೆ ಅಲ್ಲಿ ಶೌಚಾಲಯ ಇತ್ತು, ಒಂದು ರೌಂಡ್ ಹೋಗಿ ಬಂದ್ವಿ, ಮುಗಿಸ್ಕೊಂಡು ಮತ್ತೆ ದೇವೇಗೌಡ ಪೆಟ್ರೋಲ್ ಬ್ಯಾಂಕ್ ಹತ್ರ ಬಂದ್ವಿ. ನೋಡಿ ಸ್ನೇಹಿತರೆ, ಮಿಕ್ಸ್ ಜ್ಯೂಸ್ ಕುಡ್ದು ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ತರಕಾರಿನ ಯಾವ ಥರ ಮಾಡ್ತಾರೆ. ಹಾಗೆ ನಮ್ಮ ಹಳೆಯ ಏರಿಯಾಗೆ ಮತ್ತೆ ಬಂದ್ವಿ ಸ್ನೇಹಿತರೆ. ಸಖತ್ ಎಕ್ಸ್ಪೀರಿಯೆನ್ಸು. ಯಾವಾಗಲೂ ಎ ಸಿ ಥರ ಕೂಲಾಗಿರುತ್ತೆ. ಹೆಂಗಿತ್ತು ಸ್ನೇಹಿತರೆ, ನಮ್ಮ ಹಿಂದೆ 4-5 ವರ್ಷದ ಹಿಂದೆ ಇದ್ವಿ ಸ್ನೇಹಿತರೆ ಇಲ್ಲಿ. ಸೊ ಈಗ ಈ ಜಾಗ ಬಿಟ್ಟಿದ್ವಿ. ಆ ಏರಿಯಾಕ್ಕೆ ಮತ್ತೆ ಹೋಗಿದ್ದಂಥ ಖುಷಿ ತುಂಬಾ ಇತ್ತು ಸ್ನೇಹಿತರೆ. ಅಲ್ಲಿ ಪಾರ್ಕು ಎಲ್ಲ ಇತ್ತು. ಹಾಗೆ ನಮ್ಮ ಫ್ರೆಂಡ್ ಮನೆಗೆ ಹೋದ್ವಿ. ಅವನೊಂಥರ ನನ್ನ ತಮ್ಮ ಅಂತಲೇ ಹೇಳ್ಬೋದು. ಆ ಅಜ್ಜಿ ನನ್ನ ಪ್ರೀತಿಯಿಂದ ಸಾಕಿದ್ರು. ಸೊ ಅವ್ರು ನೋಡೋಕ್ಕೋಸ್ಕರ ಹೋಗಿದೆ. ಅವ್ರು ನೋಡಿ ಖುಷಿ ಆಯಿತು. ಅವ್ರ ಮನೇಲಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಅವನು ಕರ್ಕೊಂಡು ನನ್ನ ಮತ್ತೆ ಕೆಂಗೇರಿಯಲ್ಲಿ ರೈಲ್ವೆ ಸ್ಟೇಷನ್ಗೆ ಮತ್ತೆ ಕರ್ಕೊಬಂದ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀರಾ ಪಾರ್ಕು ಸುಮಾರು 1 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ಎಲ್ಲಿ ಗಂಟ ಇದೆಯೋ ಅಲ್ಲಿ ಗಂಟಲು ಪಾರ್ಕ್ ಮಾಡಿಬಿಟ್ಟಿದ್ದಾರೆ. ಏನು ಖುಷಿ ಆಯಿತು ಅಂತ ಸ್ನೇಹಿತರೆ. ಬೆಂಗಳೂರಲ್ಲಿ ಈ ಥರ ಪಾರ್ಕು ತುಂಬಾ ಮಾಡಬೇಕು ಸ್ನೇಹಿತರೆ. ಈ ಥರ ಮಾಡಿದಷ್ಟು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ನಮಗೆ ಆಮ್ಲಜನಕ ಸಿಗುತ್ತೆ. ನೋಡಿ ಮತ್ತೆ ಟಿಕೆಟ್ ತಗೊಂಡಿದೆ ಸ್ನೇಹಿತರೆ. 5 ಗಂಟೆ ಟ್ರೈನ್ಗೆ ಟಿಕೆಟ್ ತಗೊಂಡು ನಾನು ಫ್ರೆಂಡು ವೆಯ್ಟ್ ಮಾಡಿದ್ವಿ. ಮತ್ತು ಅವ್ನು ಕಳಿಸ್ಬಿಟ್ಟು ನಾನು ಟ್ರೈನ್ ಹತ್ಕೊಂಡೆ ಸ್ನೇಹಿತರೆ. ಟ್ರೈನ್ ತುಂಬ ರಶ್ಶು, ನಿಂತ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಸ್ನೇಹಿತರೆ. ಯಾಕೆ ಅಂದರೆ ಅಲ್ಲಿ ಫ್ರೀ ಇಲ್ಲ, ಫುಲ್ಲು ರಶ್ಶು. ಆ ರಶ್ ನಡುವೆ ಒಳ್ಳೆ ಪ್ರಕೃತಿ ಸೌಂದರ್ಯದ ವಿಡಿಯೋ ಮಾಡಿಕೊಂಡು ಮದ್ದೂರು ಹತ್ರ ಬಂದೇ ಬಿಟ್ವಿ. ನೋಡ್ತಾ ಇದ್ದೀರಿ ಮದ್ದೂರು ಬ್ರಿಡ್ಜು. ಸೊ ಇನ್ನೇನು ಮದ್ದೂರಿಗೆ ಸುಮಾರು 6 ಗಂಟೆ ಆಯಿತು ಸ್ನೇಹಿತರೆ. ಬಂದ್ವಿ. ನಮ್ಮ ಅಪ್ಪ ಬಂದು ಆಲ್ರೆಡಿ ನಿಂತಿದ್ರು. ಸೊ ಅವ್ರ ಜೊತೆ ನಾನು ಮನೆಗೆ ಹೊರಟೆ. ಹಾಯ್ ಫ್ರೆಂಡ್ಸ್, ಅಂತೂ ಇಂತೂ ನಮ್ಮ ಮನೆ ಸೇರಿಕೊಂಡೆ. ಬಾಯ್ ಬಾಯ್.